ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇವತ್ತು ರಾತ್ರಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾಯಿಗಳಂತೂ ಸಿಕ್ಕಾಪಟ್ಟೆ ಬೊಗಳುತ್ತಾ ಇದೆ, ಸೊ ಅದೊಂದು ಡಿಸ್ಟರ್ಬೆನ್ಸ್ಗೆ ಸಾರಿ. ಇವತ್ತು ಡೇಟ್ ಮೆನ್ಷನ್ ಮಾಡಿರ್ತೀನಿ. ಈ ಒಂದು ದಿನದ ವ್ಲಾಗ್ ಆಗಿರುತ್ತೆ. ರೀಸನ್ ಗೊತ್ತಿರುತ್ತೆ. ತುಂಬ ದಿನ ಆದಮೇಲೆ ನಾನು ವ್ಲಾಗ್ಸ್ಗಳನ್ನ ಹಾಕ್ತಾಯಿದ್ದೀನಿ, ಹಾಗಾಗಿ ಹಳೆಯ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಒಂದು ವಿಷಯ ನೀವು ಕೇಳಿದಿರಿ, ತಮ್ನೇಲಲ್ಲಿ ಹಾಕಿದ್ದೀನಿ. ಸೊ ಅದೊಂದು ವಿಷಯದ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಇವತ್ತು. ಇವಾಗ ಲಿರಿಷಾ ಯಶು ಇಬ್ಬರೂ ಕೆಲಸಕ್ಕೆ ಹೋಗಿದ್ರು. ಯಶು ಲಿರಿಷಾ ಸ್ಕೂಲ್ಗೆ ಹೋಗಿದ್ರು. ಮನೇಲಿ ನಾನು ಮತ್ತು ನನ್ನ ಮುದ್ದು ರಾಜ್ಕುಮಾರ ಇವರೇ ಇದ್ವಿ. ಸೊ ಹಾಗಾಗಿ ಇವಾಗ ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಇನ್ನು ಪಾಪುನ ಮೇಂಟೈನ್ ಮಾಡೋದೇ ನನ್ನ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಫಸ್ಟು ನಾನು ಬಟ್ಟೆನ ವಾಶ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ. ಸೊ ಅದನ್ನ ತೊಗೊಂಡೋಗಿ ಈಚೆ ಕಡೆ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಮೋಡದ ವಾತಾವರಣ ಇತ್ತು, ಬಟ್ ತುಂಬಾ ಸೆಕೆ ಇತ್ತು. ಸೊ ಗಾಳಿಗೆ ಹಾರ್ಕೊಳ್ಳುತ್ತೆ ಅಂತ ನಾನು ಒಣಗಾಕಿ ಬಂದೆ. ಅಷ್ಟರಲ್ಲಿ ಪಾಪು ಆಟ ಆಡ್ತಾ ಇದ್ದ, ಹಾಗಾಗಿ ಬಂದು ಅವನ್ನ ಕೇರ್ ಮಾಡೋದಾಯಿತು. ಇನ್ನು ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬಾ ಸೆಕೆ ಅನ್ನಿಸ್ತಾಯಿತ್ತು. ಪಾಪುಗೆ ಫ್ಯಾನ್ ಹಾಕ್ತಿದ್ದೆ, ಸಿಂಪಲ್ಲಾಗಿ 1 ಅಥವಾ 2 ನಂಬರಲ್ಲಿ ಫ್ಯಾನ್ನ ಸೆಟ್ ಮಾಡಿ ಹಾಕ್ತಿದ್ದೆ. ಬಟ್ ಅವನಿಗೆ ಫ್ಯಾನ್ ಹಾಕಿದ್ರೆ ಮೂಗು ಕಟ್ಬಿಡ್ತಿತ್ತು, ಸ್ವಲ್ಪ ಹಾಲು ಕುಡಿಯೋದಕ್ಕೆಲ್ಲ ಹಿಂಸೆ ಪಡ್ತಿದ್ದ. ಫ್ಯಾನ್ ಹಾಕಿರೋ ಅಂದರೆ ಸಿಕ್ಕಾಪಟ್ಟೆ ಬೆವ್ದು ಬಿಡ್ತಿದ್ದ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಿದ್ದ. ಸೊ ಹೆಂಗೆ ಮಾಡೋದಂತಲೇ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಸದ್ಯಕ್ಕೆ ಬೇಸಿಗೆ ಕಳೆದು ಸ್ವಲ್ಪ ತಂಪಿನ ವಾತಾವರಣ, ಮಳೆಗಾಲ ಸ್ಟಾರ್ಟ್ ಆಗಿದೆ, ಹಾಗಾಗಿ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ಇತ್ತೀಚೆಗೆ. ಆದರೂ ಸೆಕೆನಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತಪ್ಪ ಈ ವರ್ಷ, ತಡ್ಕೊಳ್ಳೋಕ್ಕೆ ಆಗೋಲ್ಲ ನಾವಂತೂ. ಮಕ್ಕಳು ಹೆಂಗೆ ಅದನ್ನ ತಡ್ಕೋತಾರೋ ಹೇಳೋಕ್ಕಾಗಲ್ಲ. ಆ್ಯಂಡ್ ಇದು ಲಿರಿಷಂಗೆ ಅಂತ ನಾನು ಅವಳು ಹುಟ್ಟಿದಾಗ ರಾಕರ್ನ ಪರ್ಚೇಸ್ ಮಾಡಿದ್ದೆ ಫಸ್ಟ್ ಕ್ರೈಯಿಂದ. ಸೊ ಆಗ ತೊಗೊಂಡಾಗ ಇದು 3500ವರೆಗೂ ಆಗಿತ್ತು. ಎಕ್ಸ್ಟ್ರಾ ಶೆಲ್ ತೊಗೊಬೇಕು, ಇದರಲ್ಲಿ ಮ್ಯೂಸಿಕ್ ಎಲ್ಲ ಬರುತ್ತೆ. ಸೊ ಶೆಲ್ಗೆ ಒಂದು ದಪ್ಪದು ಶೆಲ್ ಬರುತ್ತಲ್ಲ, ಅದನ್ನು ಹಾಕಬೇಕು. ಹಾಗಾಗಿ ಎಲ್ಲ ಸೇರಿ ಆಲ್ಮೋಸ್ಟು 3500 ಆಗಿತ್ತು ಅವಾಗ ತೊಗೊಂಡಿದ್ದೆ. ಈಗ ಅದನ್ನ ಎತ್ತಿಟ್ಬಿಟ್ಟಿದ್ದೆ. ಲಿರಿಷಾ ಒಂದು 2.5 ವರ್ಷ ಆಗೋವರೆಗೂ ಯೂಸ್ ಮಾಡಿದ್ವಿ, ಅವಳು ದೊಡ್ಡೋಳು ಆಗೋವರೆಗೂ. ಆಮೇಲೆ ದೊಡ್ಡೋಳು ಅಲ್ಲೆಲ್ಲ ಇನ್ನೇನು ಇವಳಿಗೆ ಬೇಡ ಅಂಥೇಳಿ ಎತ್ತಿಟ್ಬಿಟ್ಟಿದ್ದೆ. ಈಗ ಅದನ್ನ ಮತ್ತೆ ತೊಗೊಂಡಿದ್ದೀನಿ. ಅದು ಸೈಡಲ್ಲಿ ಸ್ವಲ್ಪ ಹರಿದೋಗ್ಬಿಟ್ಟಿತ್ತು, ಮಕ್ಕಳದ್ದು ವೆಯ್ಟ್ ಜಾಸ್ತಿ ಆದಂಗೆ, ಅದು ಬಟ್ಟೆ ಥರ ಮೆಟೀರಿಯಲ್ಲು. ಸೊ ಹಾಗಾಗಿ ಅದು ಹರಿದೋಗ್ಬಿಟ್ಟಿತ್ತು. ಗಟ್ಟಿಗಿದೆ, ಬಟ್ ವೆಯ್ಟ್ ಜಾಸ್ತಿ ಆದಂಗೆ ಸ್ವಲ್ಪ ಅದು ಹೊಲಿಗೆ ಬಿಟ್ಟೋಗ್ಬಿಟ್ಟು ಪಸ್ತೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನ ರೆಡಿ ಮಾಡಿಸೋಣ ಇಲ್ಲಿ ಏನಾದರೂ ಮಾಡಿ ಅಂಥೇಳಿ ಅದನ್ನ ತೆಗೆದೆ ನಾನು. ನೋಡೋಣ ಹೇಗಾಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಮಾಡಿಸಿದ್ದೀನಿ ಅದನ್ನ ಅಂತ. ಅಷ್ಟರಲ್ಲಿ ಇದೊಂದು ಗಿಫ್ಟ್ ಕೊಡಬೇಕಿತ್ತು ಯಾರಿಗೋ ಒಬ್ಬರಿಗೆ. 2 ಇದನ್ನು ಐಟಮ್ಸ್ನ ಆರ್ಡರ್ ಮಾಡಿದೆ. ಒಂದು ಗಿಫ್ಟಿಗೆ ಅಂತ ಕೊಟ್ಬಿಟ್ಟೆ, ಇನ್ನೊಂದು ನಾನು ಯೂಸ್ ಮಾಡ್ತಿದ್ದೀನಿ, ಅಂದರೆ ಮನೆಗೆ ಡೆಕೋರೇಟಿವ್ ಆಗಿ ಇಟ್ಟಿದ್ದೀನಿ. ಸೊ ಅದು ಬಂದಿತ್ತು, ಅದನ್ನ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೆ. ಇನ್ನು ರಾಕರ್ ಬಂದು ಲಿರಿಷಂಗೆ ತೊಗೊಂಡಿದ್ದೆ ಅಲ್ವಾ, ಸೊ ಅದೇ ಇವನಿಗೂ ಕೂಡ ಆಯಿತು. ಫಸ್ಟ್ ಬೇಬಿ ಇದೆ, ಈ ಥರ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ 2ನೇ ಬೇಬಿ ಆದಾಗ ಅದಕ್ಕೂ ಕೂಡ ಯೂಸ್ ಆಗುತ್ತೆ. 1 ಇನ್ವೆಸ್ಟ್ಮೆಂಟಲ್ಲಿ 2 ಮಕ್ಳಿಗೂ ಬಳಸ್ಕೊಬೋದು. ಕೆಲವೊಂದೆಲ್ಲ ಈ ಥರ ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ನೀವೇನಾದರೂ ತೊಗೊಳ್ಳೋ ಹಾಗಿದ್ರೆ ಈ ಥರದ ವಸ್ತುಗಳನ್ನ ಫಸ್ಟ್ ಬೇಬಿನಲ್ಲೇ ತೊಗೊಂಬಿಡಿ. ಸೆಕೆಂಡ್ ಬೇಬಿಗೆ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಆಮೇಲೆ ಬೇರೆಯವರಿಗೆ ಕೊಟ್ಬಿಡ್ಬೇಕಾಗತ್ತೆ. ಹಾಗಾಗಿ ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳೋಣ ಅಲ್ವಾ. ಇದೊಂದು ಪಾಪಗೆ ಯೂಸ್ ಆಯಿತು. ಇನ್ನು ಮನೆ ಸ್ವಲ್ಪ ವರ್ಷನ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡೆ, ಹಾಗಾಗಿ ಸ್ವಲ್ಪ ಎಲ್ಲ ಕಸ ಗುಡಿಸ್ತಾ ಇದ್ದೆ. ಸಿಕ್ಕಾಪಟ್ಟೆ ಧೂಳಿರುತ್ತೆ ಈ ವಾತಾವರಣದಲ್ಲಿ, ಬೇಸಿಗೆ ಕಾಲದಲ್ಲಿ ಧೂಳು ಜಾಸ್ತಿನೇ ಇರುತ್ತೆ. ಸಿಕ್ಕಾಪಟ್ಟೆ ಧೂಳಿರ್ತಿತ್ತು. ಫ್ರಿಜ್ ಮೇಲೆ ಡೋರ್ ಬರುತ್ತಲ್ಲ, ಅದ್ರ ಮೇಲೆಲ್ಲ ಸಿಕ್ಕಾಪಟ್ಟೆ ಧೂಳು ಕೂತ್ಬಿಡ್ತಿತ್ತು. ನಾನು ಏನು ಮಾಡ್ತಿದ್ದೆ ಅಂದರೆ ಕಸ ಗುಡಿಸಿದ್ರೆ ಅದು ಹೋಗಿ ಪಾಪಗೂ ಕೂಡ ಡಸ್ಟ್ ಅಲರ್ಜಿ ಆಗುತ್ತೆ. ಆ್ಯಂಡ್ ನನಗೇನಂದರೆ ಡಸ್ಟು ಮೂಗಲ್ಲಿ ಹೋದರೆ ಸ್ವಲ್ಪ ಜಾಸ್ತಿ, ಒಂದು 50 ಸಲ ಅಕ್ಷಿ ಎಂದು ಸಾಕಾಗಿಬಿಡುತ್ತೆ. ಹಾಗಾಗಿ ನನಗೂ ಕೂಡ ಅದು ಆಗಲ್ಲ. ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಪೊರ್ಕೆಯಲ್ಲಿ ಗುಡಿಸ್ಕೊಂಡು ಆಮೇಲೆ ವ್ಯಾಕ್ಯೂಮ್ ಮಾಡಿಬಿಡ್ತಿದ್ದೆ ಕ್ಲೀನರ್ ತೊಗೊಂಡು. ಸೊ ಈ ಥರ ಮಾಡ್ಕೊತಿದ್ದೆ. ಅವ್ನಿಗೆ ಗೊತ್ತಿಲ್ಲ, ಅವಾಗೆಲ್ಲ ಸೌಂಡ್ ಎಷ್ಟೊಂದು ಬಂದ್ರೂ ಆರಾಮಾಗಿ ಮಲಗಿರ್ತಿದ್ದ. ಇವಾಗ ಈ ಸೌಂಡ್ ಬಂದ್ರೇ ಎದ್ರುಕೊಂಡು ಹೇಳ್ತಾನೆ. ಫಸ್ಟ್ ಈ ಥರ ಮಾಡ್ತಿದ್ದೆ, ಪೊರ್ಕೆನಲ್ಲಿ ಈ ಥರ ಫ್ರಿಜ್ ಕೆಳಗಡೆ ಕಾಟ್ ಕೆಳಗಡೆ ಎಲ್ಲ ಗುಡಿಸ್ಕೊಂಡು ಆಮೇಲೆ ವ್ಯಾಕ್ಯೂಮ್ ಮಾಡಿಬಿಡ್ತಿದ್ದೆ. ಧೂಳು ಮೇಲ್ಗಡೆ ಎದ್ದೇಳ್ತಾನೆ ಇರಲಿಲ್ಲ. ಎದ್ದರೆ ತಾನೇ ಸ್ವಲ್ಪ ನಮಗೆ ಡಸ್ಟ್ ಅಲರ್ಜಿ ಆಗೋದು, ಅಥವಾ ಟಿ ವಿ ಮೇಲೆ ಫ್ರಿಜ್ ಮೇಲೆ ಓಡೋ ಕುತ್ಕೊಂಡ್ಬಿಡ್ತಿತ್ತು. ನನಗೆ ಅದನ್ನು ಮತ್ತದೆಲ್ಲ ಒರೆಸ್ಬೇಕು. ಬೇಸಿಗೆ ಕಾಲದಲ್ಲಂತೂ ಧೂಳು ಇದ್ದೇ ಇರುತ್ತೆ, ಮಳೆ ಬೀಳೋವರೆಗೂ ಅದು ಸಾಮಾನ್ಯ, ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಸಿಟಿ ನಿಯರ್ ಅಥವಾ 2ನೇ ಫ್ಲೋರ್ ಆ ಥರ ಇದ್ದಾಗಂತೂ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಕೆಲವರಂತೂ ನಿಮ್ಮ ಮನೆಗೆ 2ನೇ ಫ್ಲೋರಲ್ಲಿ ಇದ್ದೀರಾ ಅಲ್ವಾ, ಧೂಳು ಬರಲ್ಲ ಅಂತಾರೆ, ಬಟ್ ಸಿಕ್ಕಾಪಟ್ಟೆ ಬರುತ್ತೆ ಧೂಳು. ಅಷ್ಟರಲ್ಲಿ ಪಾಪು ಇಲ್ಲಿ ಆಟಾಡ್ತಿದ್ದ. ಅವ್ನು ಯಾವಾಗಲೂ ಹಂಗೆ ಇದೇ ಥರನೇ ಕೈನ ಕಾಲನ್ನ ಈ ಥರ ಇಟ್ಕೊಂಡಿರ್ತಿದ್ದ ಯಾವಾಗಲೂ ಆ ಟೈಮಲ್ಲಿ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರ್ತಿತ್ತು. ಅದನ್ನ ಹಾಗೆಯೇ ರೆಕಾರ್ಡ್ ಮಾಡಿದ್ದೆ ಎಲ್ಲ ನಿಮಗೂ ಕೂಡ ಶೇರ್ ಮಾಡಿದೆ.
ಇನ್ನು ಸ್ವಲ್ಪ ಕಾಫಿ ಮಾಡೋಣ ಅಂತ ಬಂದೆ. ನಾನು ಸ್ವಲ್ಪ ಹಾಲನ್ನೇ ಜಾಸ್ತಿ ಕುಡಿತಿದ್ದೆ, ಕಾಫಿ ಕುಡಿತಿರಲಿಲ್ಲ. ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಯಾವಾಗಲೂ ಕುಡಿತಿದ್ದೆ. ಸ್ವಲ್ಪ ಕಾಫಿ ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ ಕೆಲವರು, ಬಟ್ ಹಳ್ಳಿ ಕಡೆ ಕಾಫಿ ಬ್ರೆಡ್ಡೇ ಜಾಸ್ತಿ ಕೊಡ್ತಾರೆ. ಬಟ್ ನಾನು ಸ್ವಲ್ಪನೇ ಕಾಫಿ ಮಾಡ್ಕೊತಿದ್ದೆ. ಇದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಮೆಂತ್ಯ ಸೊಪ್ಪು ಬರುತ್ತಲ್ಲ, ಅದರಲ್ಲಿ ಬಜ್ಜಿ ಮಾಡಿದರು ನಮ್ಮಮ್ಮ. ಸೊ ಅದನ್ನು ತಿಂತಾಯಿದ್ದೀನಿ, ರೈಸ್ ವಿತ್ ಮೆಂತ್ಯ ಸೊಪ್ಪಿಂದು ಗೊಜ್ಜು. ಯೂಟ್ಯೂಬಲ್ಲಿ ಏನೋ ವೀಡಿಯೋ ನೋಡಿಕೊಂಡು ತಿಂತಾಯಿದ್ದೆ. ಆ್ಯಂಡ್ ಹೇಳ್ಬೇಕಂದ್ರೆ ಈಗ ಅವನಿಗೆ ಸುಮಾರು ಒಂದು 8 ಮಂತ್ಸ್ ತುಂಬಿದೆ, 9th ರನ್ನಿಂಗ್ ಇದೆ ಇವಾಗ. ಈಗಲೂ ಅಷ್ಟೇ ಕೆಲವೊಂದು ಫುಡ್ಗಳನ್ನ ನಾನು ಬಾಣಂತಿ ಟೈಮಲ್ಲಿ ಏನು ತಿಂತಿದ್ದೆ ಅದನ್ನೇ ತಿಂತೀನಿ ಆರಾಮಾಗಿ. ಅದು ಪಾಪುಗೆ ಮಿಲ್ಕ್ ಪ್ರೊಡಕ್ಷನ್ಗೂ ಯೂಸ್ ಆಗುತ್ತೆ, ಬಟ್ ಮಾಡ್ಕೊಂಡು ತಿನ್ನಬೇಕಷ್ಟೇ ಪೇಷನ್ಸಿಂದ. ಅದೇ ರೆಸಿಪಿನಾ ಅಂತ ಅಂದ್ಕೊಳ್ಳೋದ್ರ ಬದಲು ತಿನ್ನಬೇಕು ಅಷ್ಟೇ. ಮತ್ತೆ ಯಾಕೆ ನಾನಂತೂ ತುಂಬ ಸ್ವೆಟ್ ಆಗ್ತೀನಿ, ತುಂಬ ಶೆಕೆ ಇದೆ. ಮತ್ತು ನಮ್ಮ ಮೈ ಬಿಸಿ ಇರುತ್ತಲ್ವ, ಇವಾಗೆಲ್ಲ ಎತ್ಕೊಂಡ್ರೆ ಮಕ್ಳಿಗೂ ಮೈ ಬಿಸಿಯಾಗಿ ಸ್ವಲ್ಪ ಸಣ್ಣ ಬಿಡ್ತಾರೆ ಅಂತಾರೆ. ಅದಕ್ಕೆ ಅವಾಯ್ಡ್ ಮಾಡಿದ್ರೆ ಇನ್ನೂ ಎತ್ಕೊಳ್ಳಿ ಅಂತ. ಕಂದ ಕಂದ ಮಲ್ಕಪ್ಪ, ಓನಪ್ಪ 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 ಓನಪ್ಪ. ಯಾಕೋ ನಿದ್ದೆ ಬಂದಿದೆ, ಕಣ್ಣು ಮುಚ್ಕೊಂಡೆ ಹೇಳ್ತಾ ಇದ್ದಾನೆ, ಮಲ್ಕೋ. ನಾನೇನು ಅಂದ್ಕೊಂಡೆ ಅಂದರೆ, ಇದು ಸ್ವಲ್ಪ ವಾತಾವರಣ ತುಂಬಾ ಸೆಕೆ ಇದೆ ಮತ್ತು ಮೋಡ ಮುಚ್ಕೊಂಡಿದೆ. ಮೋಡ ಮುಚ್ಚಿದ್ರೆ ಅಂತೂ ಇನ್ನೂ ತುಂಬ ಜಾಸ್ತಿನೇ ಸೆಕೆ ಥರ ಫೀಲ್ ಆಗುತ್ತೆ. ಅದಕ್ಕೆ ಮಲ್ಕೊಳ್ಳಿ ಅಚ್ಚುಕಟ್ಟಾಗಿ ಅಂತಂದರೆ ಅವ್ನು ಬಂದು ಅಂಬಾರಿ ಮೇಲೆ ಕೂತವನೆ. ಕಂದ ಏನು ನೋಡ್ತಿದ್ದೆ ನೀನು? ಇದು ಲಿರಿಷನ್ ಡ್ರೆಸ್, ಅದಕ್ಕೆ ಸ್ವಲ್ಪ ಹಳೇದಂಗೆ ಕಾಣಿಸ್ತಿದೆ. ಲಿರಿಷನ್ದು ಡ್ರೆಸ್, ಟಿ ಶರ್ಟ್. ಕಂದ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ, ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ, ತುಳಸಿ ದಳವ ಮಾದಪ್ಪನ ಪೂಜೆಗೆ ತಂದು, ಮಾದೇವ ನಿಂಗೆ ಸೋಜುಗಾದ ಸೋಜು. ಇನ್ನು ಪಾಪುಗೆ ಮೈ ಸ್ನಾನದ ರೂಟೀನ್ ಇತ್ತು ಇವತ್ತು, ಹಾಗಾಗಿ ಅವನಿಗೆ ಮೈ ಸ್ನಾನ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ. ಹಾಗೆಯೇ ಕೆಲವರು ಕಮೆಂಟಲ್ಲಿ ಕೇಳ್ತಿದ್ದೀರಾ, ನಿಮಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ದು ಆಪ್ರೇಷನ್ ಆಗಿದೆಯಾ ಅಂತ. ಇಲ್ಲ, ನಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಸಿಲ್ಲ ನಾವು. ನಂದು ಸಿಸೇರಿಯನ್ ಆಪ್ರೇಷನ್ ಆಗಿದೆ, ಹಾಗೂ ಕೂಡ ನಾವು ಇದೊಂದು ಏನು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಸ್ಕೊಂಡಿಲ್ಲ. ಸದ್ಯಕ್ಕೆ ಬೇಡ ಅಂತಲೇ ಅಂದ್ಕೊಂಡಿದ್ದೀವಿ, ನೋಡೋಣ ಮುಂದಕ್ಕೆ ಹೆಂಗಾಗುತ್ತೆ ಅಂತ. ಸೊ ಸದ್ಯಕ್ಕೆ ಅದನ್ನು ಆಪ್ರೇಷನ್ ಮಾಡಿಸ್ಬೇಕು ಆ ಥರ ಎಲ್ಲ ಯೋಚನೆ ಅಂತೂ ಖಂಡಿತ ತಲೆಯಲ್ಲಿಲ್ಲ. ನೋಡೋಣ ಫ್ಯೂಚರ್ಗೆ ಹೇಗಾಗುತ್ತೆ ಅಂತ. ಇನ್ನೂ ಒಬ್ಬರು ಕಮೆಂಟ್ ಹಾಕಿದ್ರು, ನನಗೆ ನಾರ್ಮಲ್ ಡೆಲಿವರಿ ಆಗಿದೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಹೆಂಗೆ ಮಾಡಿಸ್ಕೊಳ್ಳೋದು ಹೇಗೆ ಅಂತೇನೋ ಕೇಳಿದ್ರಿ. ಸೊ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಇವರು ಹೇಳೋದು ಕೇಳಿಸ್ಕೊಂಡು, ಅಂದರೆ ನನ್ನ ಫ್ರೆಂಡ್ಸ್ ಅಥವಾ ರಿಲೇಷನ್ಸ್ ಮಾತಾಡೋದು ಕೇಳಿಸ್ಕೊಂಡು ಹೇಳ್ತಿದ್ದೀನಿ. ಅದು ಕ್ಯಾಂಪ್ ಏನೋ ಇಡ್ತಾರಂತೆ ಇಂತಿಂಥ ದಿನಗಳಲ್ಲಿ ಅಂತ ಗೌರ್ಮೆಂಟ್ ಕಡೆಯಿಂದ ಇಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಯಿಂದ. ಸೊ ನೀವು ಅವ್ರನ್ನ ವಿಚಾರಿಸ್ಬಿಟ್ಟು, ಈ ಆಶಾ ವರ್ಕರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅಂಥವ್ರನ್ನ ಕೇಳಿ ನೋಡಿ, ಅವರು ಹೇಳ್ಬೋದು ಹೆಂಗೆ ಏನು ಯಾವಾಗ ಕ್ಯಾಂಪ್ ಇಡ್ತಾರೆ. ಅದು ಫ್ರೀ ಇರುತ್ತಲ್ವ, ಫ್ರೀಯಾಗಿ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಅಥವಾ ನೀವು ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೋರಿಸ್ಕೋತೀವಿ ಅಂದರೆ, ಸೊ ಅಲ್ಲಿ ಹೋದಾಗಲೇ ಮಾಡ್ತಾರೆ ಅನಿಸುತ್ತೆ. ಎಷ್ಟು ಮಗು ಹೋಗಿದೆ ಎಲ್ಲ ಕೇಳಿಕೊಂಡು ನೀವು ಹೋದಾಗ ಮಾಡ್ಬೋದು. ಅದ್ರ ಬಗ್ಗೆನೂ ನಂಗೆ ಅಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಬಟ್ ನೀವು ಒಂದು ಸಲ ಆಶಾ ವರ್ಕರ್ನ ಕೇಳಿ ನೋಡಿಬಿಟ್ಟು ಆಮೇಲೆ ನೀವು ಪ್ಲ್ಯಾನಿಂಗ್ ಬಗ್ಗೆ ನೋಡಿ. ಸೊ ಇವನಿಗೆ ಮೈ ಸ್ನಾನ ಮಾಡಿಸಿದಾಯ್ತಲ್ಲ, ಸೊ ಈಗ ಅವನಿಗೆ ಕ್ರೀಮ್ ಹಚ್ತಾ ರೆಡಿ ಮಾಡ್ತಾ ಇದ್ದೆ. ಇನ್ನೊಂದ್ಸಲ ಒಂದು ನಿಮಿಷ ಇರಲಿ, ಸುಮ್ಮನಿರು, ತಿರುಗ್ಬೇಡ ನೀನು. ಮಿಯೋ ಮಿಯೋ ಬೆಕ್ಕು, ಕದ್ದು ಹಾಲು ನೆಕ್ಕು, ಬೌ ಬೌ ನಾಯಿ, ಸಾಕು ಮುಚ್ಚು ಬಾಯಿ. ಒಂದು ರಣರಂಗ ಇರಲಿ ನಿನ್ನ ಸಂಗ, ಬಾರು ಬಾರು ನನ್ನ ರಾಜ. ಇರಪ್ಪ ನಿಮಿಷ.
ನಮ್ಮದು ಹಾಗಾಗಿ ಸಂಗೀತ ಕಚೇರಿ ನಡೀತಾ ಇರುತ್ತೆ. ಅಂದರೆ ಯಾವಾಗಲೂ ಏನಾದರೂ ಒಂದು ಹಾಡು ಹೇಳ್ತಾ ಇರ್ತೀನಿ. ಅವನಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ನಾನು ಹಾಡು ಹಾಡ್ತಾಯಿದ್ರೆ. ಅವನು ನೋಡ್ತಾ ಇರ್ತಾನೆ. ಸೊ ಅದನ್ನ ಯಾವಾಗಾದರೂ ವೀಡಿಯೋ ರೆಕಾರ್ಡ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಇತ್ತೀಚೆಗೆ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಇವಾಗ ಅವನ್ನ ಮಲಗಿಸ್ಬಿಟ್ಟಿದ್ದೆ. ಸೊ ನಿದ್ದೆ ಮಾಡ್ತಾಯಿದ್ದ. ಹಾಗಾಗಿ ಮನೇನ ಸ್ವಲ್ಪ ಒರೆಸ್ಬಿಡೋಣ ಅಂದ್ಕೊಂಡು ಇದೊಂದು ಕ್ಲೀನರ್ಗೆ ಸ್ವಲ್ಪ ಲಿಕ್ವಿಡ್ ಬರುತ್ತಲ್ಲ ಬಟ್ಟೆ ಒಗೆಯೋದು, ಅದನ್ನೇ ಹಾಕ್ಕೊಳ್ತಾ ಇದ್ದೆ. ಸ್ವಲ್ಪನೇ ಹಾಕ್ಕೊಂಡೆ, ಯಾಕಂದರೆ ಜಾಸ್ತಿ ನೊರೆ ಬಂದುಬಿಡುತ್ತೆ ಅದರಲ್ಲಿ. ಸ್ವಲ್ಪ ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದುಬಿಟ್ಟೆ. ನನಗೆ ಏನೋ ಗೊತ್ತಿಲ್ಲ, ಮನೆ ಕ್ಲೀನಾಗಿರ್ಬೇಕಂತ ಇಷ್ಟ. ನನ್ನ ಫ್ರೆಂಡ್ ಇವತ್ತು ಏನು ನೀವು ಅಷ್ಟೊಂದು ಕ್ಲೀನ್ ಮಾಡ್ತೀರಾ ಅಂತ ಅಂತೀರೋ, ಯೂಟ್ಯೂಬಲ್ಲಿ ಫ್ರೆಂಡ್ ಆಗಿರೋರು. ಸೊ ಇನ್ನೇನು ಮಾಡೋದು, ಇದೇ ಇರುತ್ತೆ ಅಲ್ವ ಮನೇಲಿ, ಧೂಳು ಇದೆಲ್ಲ ಇರುತ್ತೆ. ನನಗಂತೂ ಧೂಳು ಇದೆಲ್ಲ ಇದ್ದರೆ ಮನಸ್ಸಿಗೆ ಸಮಾಧಾನವೇ ಆಗೋಲ್ಲ. ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ಪಾಪುನ ಇಲ್ಲೇ ಬೆಡ್ ಮೇಲೆ ಮಲಗಿಸ್ಕೊಂಡಿದ್ದೆ, ಯಾಕಂದರೆ ಏನಾದರೂ ಹತ್ತಿರ ಅಲ್ಲೇ ಕೇಳಿಸುತ್ತೆ ವಾಶ್ರೂಮಲ್ಲಿದ್ದರೆ ಅಂತ. ಸೊ ಹಾಗಾಗಿ ಇಲ್ಲೇ ಮಲಗಿಸ್ಕೊಂಡಿದ್ದೆ. ಈಚೆ ಹಾಲಲ್ಲಿ ಮಲಗಿಸ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅವನು ಕೇಳಿಸಲ್ಲ ಒಂದೊಂದ್ಸಲ ಏನಾದರೂ ಹತ್ತಿರ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಲಿರಿಷಾ ಬಂದುಬಿಡ್ತಾಳೆ. ಅವಳು ಬಂದರೆ ಅವಳದೇ ಆರ್ಭಟ ಆಗಿಬಿಡುತ್ತೆ. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಪಾಪುನ ಬಂದು ಮಾತಾಡಿಸ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಪಾಪು ತುಂಬ ಜೋರಾಗಿ ಆಟಾಡ್ತಿದ್ದಾನೆ. ಸೊ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ. ಸೊ ಫ್ರೆಶಪ್ ಆಯಿತು. ಫ್ರೆಶಪ್ ಆಗೋ ಟೈಮಲ್ಲೇ ಸ್ವಲ್ಪ ಎಚ್ಚರ ಆಗಿಬಿಟ್ಟಿದ್ದ ಇವನು. ಅಲ್ಲೇ ರೂಮಲ್ಲೇ ಮಲಗಿಸ್ಕೊಂಡಿದ್ದಲ್ವ. ಸೊ ಫಸ್ಟ್ ಮನೆ ರೂಮ್ ಎರಡು ಪಕ್ಕನೇ ಇರೋದ್ರಿಂದ ಸ್ವಲ್ಪ ಬೇಗನೆ ಸ್ನಾನ ಮುಗಿಸ್ಕೊಂಡು ಹೋಗಿ ಅವನಿಗೆ ಫೀಡ್ ಮಾಡಿಕೊಂಡು ಮಲ್ಕೊಂಡಿದ್ದೆ. ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು ನನಗೂ. ಒಂದು ಕಾಲು ಗಂಟೆ ನಿದ್ದೆ ಮಾಡಿದ್ದೀನಿ ಅಷ್ಟೇ. ಅಷ್ಟರಲ್ಲಿ ಮತ್ತೆ ಇವನು ಓದಾಡ್ತಿದ್ನಲ್ಲ, ಇಷ್ಟ ಆಗೋಯ್ತು. ಹಾಗಾಗಿ ಇನ್ನೇನೆಲ್ಲ ಕ್ಲೀನ್ ಆಯಿತು. ಇದು ಸ್ವಲ್ಪ ಬಟ್ಟೆಗಳಿದೆ, ಒಂದು ಸುಸು ಬಟ್ಟೆಗಳು, ಇದನ್ನ ಒಣಗಾಕಬೇಕು. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಗಾಳಿಗೆ ಒಣಗಲಿ ಅಂದ್ಬಿಟ್ಟು. ಟೈಮ್ ಈಗ 5 ಗಂಟೆ, ಇನ್ನೊಂದು 6 ಬಿಡ್ತೀನಿ ಅಷ್ಟೇ. ಹಾಗಾಗಿ ಬ್ಲಾಗ್ನ ಏನು ಮಾಡೋಣ ಅಂತ ಬಂದಿದ್ದೀನಿ. ಪಾಪು ಇಲ್ಲೇ ತೊಟ್ಲು ಈ ಕಡೆ ಹಾಕಿದ್ದೆ, ಎಲ್ಲ ಒರೆಸ್ತಾ ಇದ್ನಲ್ವ ನೆಲನ. ಹಾಗಾಗಿ ಆ ಕಡೆ ಮಲಗಿಸಿದ್ದೆ, ತೊಟ್ಲನ್ನ ಆ ಕಡೆ ಹಾಕಿದ್ದೆ. ಈಗ ಅಲ್ಲೇ ಹಾಕಿದ್ದೀನಿ, ಅವನು ಅಲ್ಲೇ ಮಲಗಿಸಿದ್ದೀನಿ. ಯಾಕಂದರೆ ಸ್ವಲ್ಪ ಬೆಳಕು ನೋಡಲಿ, ಆ ಕಿಟಕಿಲೆಲ್ಲ ಬೆಳಕು ಬರುತ್ತಲ್ಲ, ನಾನು ನೋಡಲಿ ಹಂಗೆ ಆಟಾಡಲಿ ಅಂತ. ಸೊ ಇದು ಸ್ವಲ್ಪ ಸ್ಪೇಷಿಯಸ್ ಆಗುತ್ತೆ. ಮೊದಲಾದರೆ ಸ್ವಲ್ಪ ಜಾಸ್ತಿ ತಣ್ಣಿ ಗಾಳಿ ಬೀಸ್ತಿತ್ತು, ಹಾಗಾಗಿ ಆ ಕಡೆ ಎಲ್ಲ ಮಲಗಿಸ್ತಿರ್ಲಿಲ್ಲ. ಇವಾಗೇನೋ ಸ್ವಲ್ಪ ವೆದರು ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಅಲ್ಲೇ ಮಲಗಿಸಿದ್ದೀನಿ. ಆಟಾಡ್ತಾ ಇದ್ದಾನೆ, 2 ಕಾಲು ಕೈ ಮೇಲೆ ಎತ್ಕೊಂಡು ಆಟಾಡ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ತುಂಬ ಜನ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಜಾಸ್ತಿ ಶೇರ್ ಮಾಡ್ತಾರೆ ಅನಿಸುತ್ತೆ. ಯೂಟ್ಯೂಬರ್ ರೆಕಮೆಂಡ್ ಮಾಡ್ಬೋದು ತುಂಬ ಜನಕ್ಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ವೀಡಿಯೋಸ್ಗಾಗಿ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಏನದು? ಕೊಬ್ಬರಿ ಎಣ್ಣೆ ಇಡು. ಚಲೋ ಆಯ್ತಾ? ಎಣ್ಣೆ ಮನೆ ಬಿಡು, ಚೆಲ್ಲೋದ್ರ ಮೇಲೆ ಸಾಸಿವೆ ಎಣ್ಣೆ ಇಡು. ಇದು ಕೊಬ್ಬರಿ ಎಣ್ಣೆ, ಇದು ಹುಚ್ಚೆಳ್ಳೆಣ್ಣೆ. ಬಿದ್ದೋಗುತ್ತೆ ಚಿನ್ನ, ಹೊಡೆದೋದ್ರೆ ಬಿದ್ದೋಯ್ತು, ಬಿದ್ದೋಯ್ತು. ಸೊ ಇಲ್ಲಿ ಮಂಡ್ಯದಲ್ಲಿ ಇದು ಸ್ಟೋರ್ ಇದೆ ಒಂದು, ಅದಮ್ಯ ಅಂತ. ಸೊ ಅಲ್ಲಿ ನಾವು ತಗೊಂಡಿರೋದು. ಕೊಬ್ಬರಿ ಎಣ್ಣೆಗೆ ಸ್ಟಿಕ್ಕರ್ ಹಾಕೇ ಇಲ್ಲ ಅವರು. ನೋಡ್ದಾ? ಐಟಮ್ಸ್ ಅಂಗಡಿಲಿ ಇದು ಹಾಕೋದು ಗೊಂಬೆ ಇಲ್ಲಿ ಪಪ್ಪುನ ಇಲ್ಲಿ ಸ್ಕೂಲಲ್ಲಿ ಏನು ಐಟಮ್ಸ್ ಅಂಗಡಿಲಿ ಅದು ಗೊಂಬೆ ತಿಂಗೆ ಹಾಕೋದು ಉಂಗ್ರ ಅದು ತಂದಿರ್ತಾರೆ. ಅದಕ್ಕೆ ತಾನೆ ಪಪ್ಪ ತಗೋತಾ ಇಲ್ಲ. ಮಾಡಲ್ಲ ಏನ ಉಂಗ್ರ ಹಿಂಗೆ ಹಾಕೋದು ಕೈಗೆ. ಆಯ್ತು. ಇದು ಯಾವ ಎಣ್ಣೆ? ಐಟಮ್ಸ್ ಎಲ್ಲ ಚೆಲ್ಲೈತಲ್ಲ ಪಾಪು, ನೋಡು ನೀನು ಚೆಲ್ಬಿಟ್ಟಲ್ಲ ಚಿನ್ನ. ಬಿಡು.
ಚೆಲ್ಲೇ ಹೋಯ್ತು. ಸುಮ್ಮನೆ ಆಟ ಆಡ್ತೀಯ ಆಟಗಳನ್ನ. ಸರಿಯಾಯ್ತು. ಬಿಡು, ಚೆಲ್ಲೋಗುತ್ತಿದ್ದು ಮುಟ್ಬೇಡ ನೀನು. ಏನದು? ದಾಳಿಂಬೆ ಒಂದು ದಾಳಿಂಬೆ ತಿಂತೀನಿ. ಈಗ ಊಟ ಮಾಡಬೇಕು, ಆಮೇಲೆ ಈಗ ಊಟ ಮಾಡಬೇಕು ಆಮೇಲಿಂದ. ಬೇಗ ನಿಂಗೆ ಇವಾಗ ತಿಂತೀನಿ. ಕಟ್ ಮಾಡೋಕ್ಕಿಲ್ವಲ್ಲಪ್ಪ, ಪಪ್ಪಾಯ ಬಂದು ಕಟ್ ಮಾಡಿಕೊಡುತ್ತೆ. ಊಟ ಮಾಡ್ಕೊಂಬಿಡು, ಆಮೇಲೆ ಕಟ್ ಮಾಡ್ಕೊಂಡು ತಿನ್ನುವಂತೆ ಆಯ್ತಾ? ಕಟ್ ಮಾಡೋಣ. ಕೈ ಕುಯ್ಕೊಳ್ತೀಯ ನೀನು, ಗಾಯ ಮಾಡ್ಕೊಂಡಿದ್ಯಲ್ಲ ಆ ಥರ. ಇಲ್ಲೇ ಇಲ್ಲೇ ಎಲ್ಲಿ? ಅವನು ಫೋನ್ ಇಟ್ಬಿಟ್ಟಾನ. ಏನೇನೋ ಮಾಡ್ತಾವ ಅವನು ಕಳ್ಳ. ಏಯ್ ಬಿದ್ದಾಯ್ತದೆ.